ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ರಾಯಚೂರು ಜಿಲ್ಲೆ ಲಿಂಗಸೂರಿನಲ್ಲೂ ಕೂಡ ವೈರಸ್ ರೀತಿ, ಕ್ಯಾನ್ಸರ್ ರೀತಿ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ಸುಮಾರು 1700 ಎಕರೆಯಷ್ಟು ವಕ್ಫ್ ಬೋರ್ಡ್ ಹೆಸರು ರೈತರ ಪಾಣಿ, ಮಠ ಮಂದಿರಗಳ ಪಾಣಿಗಳಲ್ಲಿ ಬರುತ್ತಿದೆ. ಒಂದು ನಿಟ್ಟಿನಲ್ಲಿ ಸರ್ಕಾರ ರೈತರನ್ನು ಒಕ್ಕಲೆಬ್ಬಿಸುವ ನಿಟ್ಟಿನಲ್ಲಿ ವಕ್ಫ್ ಬೋರ್ಡ್ ಒಕ್ಕರಿಸಿದೆ ಎಂದು ಶ್ರೀರಾಮ ಸೇನೆ ಪ್ರಮುಖ ಪ್ರಮೋದ್ ಮುತಾಲಿಕ್ ಅವರು ಲಿಂಗಸೂರಿನಲ್ಲಿ ಹೇಳಿದ್ದಾರೆ. ಇನ್ನು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಸಿಎಂ ಈ ಒಂದು ಪ್ರಕ್ರಿಯೆಯನ್ನು ವಾಪಸ್ ಪಡೆಯುತ್ತೇನೆ ಎಂದು ಹೇಳಿದ್ದರು. ಆದರೆ ಜನರ ಪಹಣಿಗಳಲ್ಲಿ ಇಂದಿಗೂ ಕೂಡ ವಕ್ಫ್ ಬೋರ್ಡ್ ಹೆಸರು ಬರುತ್ತಿದೆ. ಮುಖ್ಯಮಂತ್ರಿಗಳೇ, ನಿಮ್ಮ ಹೇಳಿಕೆಗಳನ್ನು ಇವರು ಪಾಲಿಸುತ್ತಿಲ್ಲವೋ ಅಥವಾ ನಿಮ್ಮ ಹೇಳಿಕೆಯೇ ನಾಟಕವೋ ಎಂಬುದು ಬಹಿರಂಗಪಡಿಸಬೇಕು ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಪಾಣಿಯಲ್ಲಿ ಹೆಸರುಗಳು ಬರ್ತಾ ಇದೆ, ವಕ್ಫ್ ಬೋರ್ಡಿಂದ ಹೆಸರು ಬರ್ತಾ ಇದೆ. ಸೊ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಹೇಳಿಕೆಯನ್ನ ಇವರು ಪಾಲಿಸ್ತಾ ಇಲ್ಲೋ ಅಥವಾ ನಿಮ್ಮ ಹೇಳಿಕೆ ನಾಟಕ ಅನ್ನುವಂಥದ್ದು ಬಹಿರಂಗಪಡಿಸಬೇಕು. ಇದು ಒಂದು. ಇನ್ನು ನಮ್ಮ ಎಲ್ಲ ರೈತರಿಗೆ, ಎಲ್ಲ ನಾಗರಿಕ ನಾನು ಹೇಳೋದು ಒಂದೇ, ನಮ್ಮ ಪಾಣಿಯಲ್ಲಿ ವಕ್ಫ್ ಬೋರ್ಡ್ ಇಲ್ಲ ಅಂತ ಹೇಳಿ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಒಂದಿಲ್ಲ ಒಂದು ದಿನ ನಿಮ್ಮ ಬುಡಕ್ಕೂ ಬರುತ್ತೆ ವಕ್ಫ್ ಬೋರ್ಡ್. ಇದು ಎಲ್ಲಿವರೆಗೆ ನರೇಂದ್ರ ಮೋದಿಯವರು ತಿದ್ದುಪಡಿಯನ್ನ ಮಾಡಲು ಅಲ್ಲಿವರೆಗೆ ಈ ವಕ್ಫ್ ಬೋರ್ಡ್ ನಿರಂತರವಾಗಿ ನಮ್ಮ ತಲೆ ಮೇಲೆ ಕತ್ತಿ ತೂಗಿದಾಗಿರುತ್ತೆ. ಸೊ ಹಾಗಾಗಿ ನಾವು ನರೇಂದ್ರ ಮೋದಿಯವರು ಏನು ಬಿಲ್ ತರ್ತಾ ಇದ್ದಾರೆ ಸಂಪೂರ್ಣವಾಗಿ ಬೆಂಬಲಿಸಬೇಕು, ಬೆಂಬಲವನ್ನ ವ್ಯಕ್ತಪಡಿಸಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಮತ್ತು ಯಾರ್ಯಾರಿಗೆ ವಕ್ಫ್ ಬೋರ್ಡ್ದು ಪಾಣಿಯಲ್ಲಿ ಹೆಸರು ಬಂದಿದೆ, ನೋಟಿಸ್ ಬಂದಿದ್ದಾವೆ, ಅವರೆಲ್ಲರೂ ಕೂಡ ಯಾವುದೇ ರೀತಿಯ ನಿಮ್ಮ ದಾಖಲೆ ತಗೊಂಡು ಕೋರ್ಟಿಗೆ ಹೋಗ್ಬೇಡ್ರಿ, ನೀವು ದುಡ್ಡು ಖರ್ಚು ಮಾಡಕ್ ಹೋಗ್ಬೇಡ್ರಿ, ತಹಸೀಲ್ದಾರ್ಗೆ ಹೇಳ್ರಿ. ತಹಸೀಲ್ದಾರ್ ಈ ವಕ್ಫ್ ಬೋರ್ಡಿನ ಹೆಸರು ಯಾವ ಆಧಾರದ ಮೇಲೆ ಹಾಕಿದೆ ನೀನು ಅಂತ ಹೇಳಿ ಆ ತಹಸೀಲ್ದಾರ್ನ ಹಿಡಿದು ಕೇಳಿದ್ರೆ ಅವನೇ ಅದನ್ನು ವಾಪಸ್ ತಗೊಳ್ತಾನೆ, ಅದನ್ನೇ ರದ್ದು ಮಾಡಿ ನಿಮ್ಗೆ ಹೊಸ ಪಾಣಿಯನ್ನು ಕೊಡ್ತಾನೆ. ಹಾಗಾಗಿ ನೀವು ಒಂದೇ ಒಂದು ಪೈಸಾ ಕೋರ್ಟಿಗೆ ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ, ಹೆದರೋ ಅವಶ್ಯಕತೆ ಇಲ್ಲ. ಸೊ ನೀವು ನರೇಂದ್ರ ಮೋದಿಯವರ ತಿದ್ದುಪಡಿ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಬೆಂಬಲಿಸಿದರೆ ಈ ಎಲ್ಲ ವಕ್ಫ್ ಬೋರ್ಡಿನ ಆಟ ನಿಲ್ಲುತ್ತೆ. ನೀವು ನಿರಾಳವಾಗಿ ಆನಂದವಾಗಿ ಜೀವನ ಮಾಡಬಹುದು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ನಮ್ದು ಕೂಡ ಶ್ರೀರಾಮ್ ಸೇನೆ ಸಂಘಟನೆ ಕೂಡ ಬೆಂಬಲ ಇದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇಲ್ಲಿ ಬರೇ ರೈತರದ್ದು ಮಾತ್ರ ಅಷ್ಟೇ ಅಲ್ಲ, ಮಠಗಳದ್ದು, ಮಂದಿರಗಳದ್ದು, ಗರ್ಡಿ ಮನೆಗಳು, ಸ್ಲಮ್ ಬೋರ್ಡ್ಗಳು, ಸರ್ಕಾರಿ ಆಸ್ಪತ್ರೆಗಳು, SP ಕಚೇರಿ, DC ಕಚೇರಿ, ಇಷ್ಟೆಲ್ಲ ಯಾಕೆ ವಿಧಾನಸೌಧ ಕೂಡ ನಮ್ದೇ ಅಂತ ಹೇಳುವಂತ ಧಾಷ್ಟತನ, ದುಷ್ಟತನ, ನೀಚತನ ಇವತ್ತು ಈ ವಕ್ಫ್ ಬೋರ್ಡ್ನವ್ರು ತೋರಿಸ್ತಾ ಇದಾರಲ್ಲ, ಇವರ ಸೊಕ್ಕನ್ನು ಮುರಿಯೋಗೋಸ್ಕರ ಎಲ್ಲಾ ಮಠಾಧಿಪತಿಗಳು, ಎಲ್ಲ ದೇವಸ್ಥಾನದ ಧರ್ಮದರ್ಶಿಗಳು, ಅರ್ಚಕರು ಎಲ್ಲ ಒಟ್ಟಾಗಿ ದಾಸಶ್ರೇಷ್ಠ ಕನಕದಾಸ ಜಯಂತ್ಯೋತ್ಸವದ ಅಂಗವಾಗಿ ಜಿಲ್ಲಾ ಖಾಸಗಿ ದೈಹಿಕ ಶಿಕ್ಷಕರ ಸಂಘದ ವತಿಯಿಂದ ದಿನಾಂಕ 18ರಂದು ನಗರದಲ್ಲಿ ಮ್ಯಾರಥಾನ್ ಓಟ ನಡೆಸಲಾಗುತ್ತದೆ ಎಂದು ಸಂಘದ ಅಧ್ಯಕ್ಷರಾದ ಕಾಶಿನಾಥ್ ಅವರು ಹೇಳಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಡಾಕ್ಟರ್ ಜಗಜೀವರಾಮ್ ವೃತ್ತದಿಂದ ಕನಕದಾಸ ವೃತ್ತದವರೆಗೂ ಈ ಒಂದು ಓಟ ನಡೆಯಲಿದೆ. ಸುಮಾರು 4 ಕಿಲೋಮೀಟರ್ಗೂ ಅಧಿಕ ದೂರದ ಓಟವನ್ನು ಶ್ರೀ ಕನಕದಾಸ ಜಯಂತ್ಯೋತ್ಸವದ ಅಂಗವಾಗಿ ನಡೆಸಲಾಗುತ್ತಿದೆ. ದೈಹಿಕ ಚಟುವಟಿಕೆ ಅಗತ್ಯತೆ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಓಟ ಆಯೋಜನೆ ಮಾಡಲಾಗಿದೆ ಮತ್ತು ಸಂಘದ ಉದ್ದೇಶವಾಗಿದೆ ಎಂದು ಹೇಳಿದರು. ಇನ್ನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತ, ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತದ ಮುಖಾಂತರ ಈ ಒಂದು ಓಟ ಕನಕದಾಸ ವೃತ್ತದವರೆಗೆ ನಡೆಯಲಿದೆ ಎಂದು ಹೇಳಿದರು. ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರಿಗೆ ಆಲ್ರೆಡಿ ಪಾಪೆಂಟ್ ಆಗಿರ್ಬೋದು ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದೇವೆ. ಮಾಧ್ಯಮ ಮುಖಾಂತರ ನಾವು ವಿನಂತಿಸಿಕೊಳ್ಳದೆ ಅಂದರೆ ನಾವು ಈ ಒಂದು ಪ್ರಚಾರವನ್ನು ಅತಿ ಹೆಚ್ಚಾಗಿ
ಎಚ್ಚರಿಸಿದಲ್ಲಿ ಎಲ್ಲ ಕ್ರೀಡಾಪಟುಗಳಿಗೆ ಒಂದು ಅನುಕೂಲ ಆಗುತ್ತದೆ ಮುಂದಿನ ದಿನಗಳಂತ. ದಯಮಾಡಿ ಹಿರಿಯ ನಾಯಕರು ಜಯಣ್ಣ ಸಾಹೇಬರು ವೇದಿಕೆ ಮೇಲೆ ಬರಬೇಕಂತ ಕೇಳ್ತಾರೆ. ನಗರ ಶಾಂತಪಣ್ಣ ರುಚಮ್ಮ ಅಂಗಡಿಯವರು ಸುಮುಖಣ್ಣವರಿಗೆ ಸಂಪೂರ್ಣ ವಹಿಸ್ತಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಗರಸಭೆ ಹಾಗೂ ಜಿಲ್ಲಾ ಕುರುಬ ಸಂಘದ ವತಿಯಿಂದ ನವೆಂಬರ್ 18ರಂದು ಶ್ರೀ ಕನಕದಾಸರ 537ನೇ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷ ಕೆ. ಬಸವಂತಪ್ಪ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, 18ರಂದು ಬೆಳಗ್ಗೆ 9 ಗಂಟೆಗೆ ಕನಕದಾಸ ವೃತ್ತದಲ್ಲಿನ ಮಠಾಧೀಶರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಸೇರಿ ಕನಕದಾಸ ಅವರ ಪುತ್ಥಳಿಗೆ ವಿಶೇಷ ಪೂಜೆ ಸಲ್ಲಿಸಿ ತದನಂತರ ಕನಕದಾಸ ವೃತ್ತದಿಂದ ಸುಮಂಗಲೆಯರಿಂದ ಕುಂಭ ಹೊತ್ತು ಕಳಶ ಹಿಡಿದು ಡೊಳ್ಳು ಕುಣಿತದ ಮೂಲಕ ತಾಳ, ವಾದ್ಯ, ಜನಪದ ನೃತ್ಯ ಹಾಗೂ ಅನೇಕ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ನಗರದ ಚಂದ್ರಮೌಳೇಶ್ವರ ವೃತ್ತದಿಂದ ಗಾಂಧಿ ವೃತ್ತದ ಮುಖಾಂತರ ಹೊರಟು ರಂಗಮಂದಿರದವರೆಗೆ ವಿಶೇಷವಾಗಿ ಈ ಒಂದು ಮೆರವಣಿಗೆಯನ್ನು ಮಾಡಲಾಗುತ್ತದೆ. ತದನಂತರ ಈ ಒಂದು ಕನಕದಾಸ ಜಯಂತಿ ವೇದಿಕೆ ಕಾರ್ಯಕ್ರಮವನ್ನು ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಹೇಳಿದರು. ಪವನ್ ಪಾಟೀಲ್ ಸಂಗೀತಗಾರರು ನೀವು ಹೆಚ್ಚಿಗೆ ನಮ್ಮ ಕನಕದಾಸ ಜಯಂತ್ಯೋತ್ಸವಕ್ಕೆ ಹೆಚ್ಚಿನ ಪ್ರಚಾರ ಕೊಡಬೇಕು, ಹೆಚ್ಚಿನ ಬಿಂಬಿಸಬೇಕು ನಿಮ್ಮ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಅಂತ ನಾವು ಜಿಲ್ಲಾ, ತಾಲೂಕಾ, ಸಿಟಿ ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಸೇರಿ ನಿಮಗೆ ಮನವಿ ಮಾಡಿಕೊಡುತ್ತೆ. ದಯಮಾಡಿ ಹೆಚ್ಚಿಗೆ ಪ್ರಚಾರ ಮಾಡಿ. ತದನಂತರ ನಮ್ಮ ಸಮಾಜದ ಬಂಧುಗಳು, ಇತರ ನಮ್ಮ ಅಭಿಮಾನಿಗಳು ಅಂತಿಮ ದಿವಸ ತಾವೆಲ್ಲರೂ ಜಿಲ್ಲೆಯ ಎಲ್ಲ ತಾಲೂಕಾ, ಇಲ್ಲಿ ಸಿಟಿಯ ಹೆಚ್ಚಿನ ಜನಸಂಖ್ಯೆ ಸೇರಿ ನಮ್ಮ ಮೆರವಣಿಗೆಗೆ ಬೆರಗು ತಂದು ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು, ಮೆರವಣಿಗೆ ಶೋಭೆ ತರಬೇಕಂತೇಳಿ ತಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಡುತ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು, ರಾಯಚೂರು ವಿಷಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರುಬದೊಡ್ಡಿ ರಾಯಚೂರು ತಾಲೂಕಿನ ಕುರುಬದೊಡ್ಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 2 ಹೊಸ ಕೊಠಡಿ ನೀಡುವಂತೆ ಆಗ್ರಹಿಸಿ ಎಸ್ಡಿಎಂಸಿ ಮತ್ತು ಮುಖ್ಯ ಗುರುಗಳ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಯಿತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಸ್ಡಿಎಂಸಿ ಮತ್ತು ಮುಖ್ಯ ಗುರುಗಳು ಜಿಲ್ಲಾಧಿಕಾರಿಗಳಿಗೆ ಪತ್ರ ನೀಡುವ ಮುಖಾಂತರ ಕೂಡಲೇ ಹೊಸ ಕೊಠಡಿಗಳನ್ನು ನೀಡಬೇಕು. ಕಾರಣ, ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅಧಿಕವಾಗಿದೆ. ಕೊಠಡಿಗಳ ಸಂಖ್ಯೆ ಕಡಿಮೆ ಇರುವ ಹಿನ್ನೆಲೆಯಲ್ಲಿ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಿದೆ. ಹೊಸ ಕೊಠಡಿ ಮಂಜೂರು ಮಾಡಿದರೆ ಶಾಲಾ ನಿರ್ವಹಣೆಗೆ ಅನುಕೂಲವಾಗುತ್ತದೆ ಎಂದು ಮನವಿ ಸಲ್ಲಿಸಿದರು. ವಿಷಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರುಬದೊಡ್ಡಿ ಶಾಲೆಗೆ 2 ಹೊಸ ಕೊಠಡಿಗಳನ್ನು ಮಂಜೂರು ಮಾಡುವ ಬಗ್ಗೆ ರಾಯಚೂರು ನಗರದ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಕುರುಬದೊಡ್ಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡಲು
ಜನಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕೊಠಡಿಗಳು ಇರುವುದಿಲ್ಲದರಿಂದ ಕಾರಣ ದಯಾಳುಗಳ ತಾವುಗಳು ಕುರುಬದೊಡ್ಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 2 ಹೊಸ ಕೊಠಡಿಗಳನ್ನು ಅತಿ ಶೀಘ್ರದಲ್ಲಿ ಮಂಜೂರು ಮಾಡಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಜಾಗ ಸರ್, ಕೊಠಡಿಗಳಿಲ್ಲ ಸರ್. ಹಾಂ ಸರ್,